ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರೇ, ಮಾರ್ಚ್ 19, 20, 21, 22, 23, 24 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ ಇದನ್ನು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ಬದಲಾವಣೆಯ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ಐತಿಹಾಸಿಕ ಘಟನೆ ನೀವು ಸಾಕ್ಷಿಯಾಗುತ್ತಿದ್ದೀರಾ. ಖಂಡಿತವಾಗಿ ಮಾರ್ಚ್ ತಿಂಗಳು ಸಂಭವಿಸುವಂತಹ ವಿಶೇಷವಾದ ಸಂದರ್ಭ ಈ ರಾಶಿ ಚಕ್ರದವರ ಜೀವನವನ್ನ ಅದ್ಭುತವಾದ ಬದಲಾವಣೆ ಮತ್ತು ಒಂದು ಸುವರ್ಣ ಅಧ್ಯಾಯವನ್ನ ಪ್ರಾರಂಭಿಸುವಂತಹ ಸಮಯ. ವೃಷಭ ರಾಶಿಯವರ ಜೀವನದಲ್ಲಿ ಇರತಕ್ಕಂತಹ ತೊಂದರೆಗಳಿಗೆ ದೈವಿಕವಾದ ಸಂದೇಶ ಬರುತ್ತಿದೆ. ನೀವು ಕೆ ಅಕ್ಷರದಿಂದ ಪ್ರಾರಂಭವಾಗುವ ಹೊಸ ವ್ಯಕ್ತಿಯನ್ನ ಭೇಟಿ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತವಾದ ವಿಶೇಷವಾದ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಇಲ್ಲಿಯವರೆಗೂ ನೀವು ಅನುಭವಿಸಿದಂತಹ ಕಣ್ಣೀರು, ಅವಮಾನಗಳಿಗೆ ವಿದಾಯ ಹೇಳಲು ಮತ್ತು ಗೆಲುವು, ಸಂತೋಷ ಮತ್ತು ಗೌರವವನ್ನು ಸ್ವಾಗತಿಸಲು ಇದು ಶುಭ ಸಮಯ ಪ್ರಾರಂಭವಾಗ್ತಿದೆ. ಏಕೆಂದರೆ ನಿಮ್ಮ ಕಷ್ಟಗಳಿಗೆ ಇನ್ನು ಮುಂದೆ ದೂರವಾಗುತ್ತೆ. ನೀವು ಅದ್ಭುತವಾದ ಶುಭ ಸಮಯವನ್ನು ಬರಮಾಡ್ಕೊಳ್ತೀರಾ. ಯುಗಾದಿ ಹಬ್ಬದ ದಿನದಿಂದ ಹೊಸ ಪಂಚಾಂಗವನ್ನು ತೆರೆಯಲು ಶುರು ಮಾಡ್ತಾರೆ. ಅದೇ ರೀತಿ ಜ್ಯೋತಿಷದ ಪ್ರಕಾರ ನಿಮ್ಮ ಜೀವನದಲ್ಲಿ ಕೂಡ ಅರ್ಥಪೂರ್ಣವಾದ ವಿಶೇಷವಾದ ಬದಲಾವಣೆ, ಇದು ವಿಶೇಷವಾಗಿ ಗ್ರಹಗಳ ಬದಲಾವಣೆಗಳ ಕಾಲ ಮತ್ತು ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭ ಮತ್ತು ಯೋಗ ಉಂಟು ಮಾಡುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ವಿಶೇಷವಾದ ಸಂದರ್ಭಗಳಲ್ಲಿ ದೇವರು ನಿಮಗೆ ಆಶ್ಚರ್ಯಕರವಾದಂತಹ ವರಗಳನ್ನು ಸಹ ನೀಡ್ತಿದ್ದಾರೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ವಿಶೇಷವಾಗಿ ದೇವರ ಅನುಗ್ರಹ, ಭಕ್ತಿಯನ್ನು ತೋರಿಸಲು ಖಂಡಿತವಾಗಿ ಈ ಸಮಯ ಸೂಕ್ತವಾಗಿದೆ. ಓಂ ನಮಃ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಶೇಷವಾದ ಸ್ಥಾನ ಮತ್ತು ವಿಶಿಷ್ಟವಾದ ಸ್ವಭಾವ ಇರುವಂತಹ ವೃಷಭ ರಾಶಿಯವರು ಆ ವರ್ಗದಲ್ಲಿ ನಿಮ್ಮ ಗುರುತನ್ನು ಹೊಂದಿರುವಂತಹ ಅತ್ಯುತ್ತಮವಾಗಿರುವಂತಹ ಶಕ್ತಿಶಾಲಿ ವ್ಯಕ್ತಿತ್ವ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳು ಕೂಡ ವಾಸ್ತವವಾಗಿ ವೃಷಭ ರಾಶಿಯವರ ಮನಸ್ಸು ಬೆಣ್ಣೆ ಅಂತಿರುತ್ತದೆ. ಅವರು ಪ್ರೀತಿ, ವಾತ್ಸಲ್ಯ ಮತ್ತು ಮೆಚ್ಚುಗೆ ಹಂಬಲಿಸುತ್ತಾರೆ. ಆದರೆ ಅವುಗಳನ್ನು ಹೇಗೆ ಪಡೆಯುವುದು, ತಮ್ಮ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸುವುದು ಎಂದು ತಿಳಿಯದೆ ಅವರು ಎಲ್ಲಾ ರೀತಿಯ ತೊಂದರೆಗಳಿಗೂ ಒಳಗಾಗಿರ್ತಾರೆ. ಎಲ್ಲ ರೀತಿಯ ತೊಂದರೆ ಕೂಡ ಒಳಗಾಗಿರ್ತಾರೆ. ತಮ್ಮ ಸೂಕ್ಷ್ಮವಾದ ಹೃದಯವನ್ನು ತಮ್ಮ ಸುತ್ತಮುತ್ತಲ ಇರುವಂತಹ ಕಠಿಣ ಪ್ರಪಂಚದಿಂದ ರಕ್ಷಿಸಲು ಮತ್ತು ಸುತ್ತಲೂ ಒಂದು ಉಕ್ಕಿನ ರಕ್ಷಾ ಕವಚವನ್ನು ಸಿದ್ಧಪಡಿಸಿಕೊಂಡಿರ್ತಾರೆ. ಆ ರಕ್ಷಾ ಕವಚವನ್ನು ಭೇದಿಸಿ ಒಳಗಿನ ಸೂಕ್ಷ್ಮ ಹೃದಯವನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಅವರ ಜೀವನದ ಉದ್ದಕ್ಕೂ ಅವರ ನಿಜವಾದ ಸ್ನೇಹಿತರು ಮತ್ತು ಆತ್ಮ ಸಂಗಾತಿಗಳಾಗಿ ಉಳಿದುಕೊಳ್ತಾರೆ. ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡುತ್ತೆ. ಎಲ್ಲ ಕಷ್ಟಗಳಿಂದ ನಿಮಗೆ ದೂರ ಮಾಡಿಕೊಡುತ್ತೆ. ಅದ್ಭುತವಾದ ಫಲಿತಾಂಶ ಬರುತ್ತದೆ. ಒಟ್ಟಾರೆಯಾಗಿ ಅವಮಾನಗಳು, ಕಷ್ಟಗಳು, ಆರೋಪಗಳು ಮತ್ತು ನಿಂದನೆಗಳು ಅವರ ಜೀವನದಲ್ಲಿ ಸಾಮಾನ್ಯವಾಗಿ ಬಂದಿರುತ್ತದೆ. ಆದರೆ ಅವರು ಮಾಡದೇ ಇರುವಂತಹ ತಪ್ಪುಗಳಿಗೆ ಅವರು ಆಪಾದನೆಯನ್ನು ಹೊರಬೇಕು ಮತ್ತು ಎಲ್ಲ ರೀತಿಯ ತೊಂದರೆಗೂ ಕೂಡ ಒಳಗಾಗಬೇಕಿತ್ತು. ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ನಂಬಿದಂತಹ ಸ್ನೇಹಿತರು, ಸಂಬಂಧಿಕರು ಮತ್ತು ಪಾಲುದಾರರು ಅವರ ವಿರುದ್ಧ ತಿರುಗಿದಾಗ ಅವರು ತೀವ್ರವಾಗಿ ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಂಡಿದ್ರು. ಆ ದ್ರೋಹವು ಅವರನ್ನ ವರ್ಷಗಳ ಕಾಲ ಕಷ್ಟಪಡುವಂತೆ ಮಾಡಿತ್ತು ಮತ್ತು ಕಾಡುತ್ತಿತ್ತು. ಇವರು ಜನರ ಮೇಲಿನ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರ್ತಾರೆ. ಆದರೆ ಈ ಸಮಯ ಆ ದ್ರೋಹ ನಿಮ್ಮ ಮನಸ್ಸಿನಲ್ಲಿ ಒಂದು ಕಿಡಿ ಬೆಂಕಿಯಂತೆ ಮತ್ತು ದೃಢ ಸಂಕಲ್ಪವನ್ನು ತುಂಬುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಯನ್ನ ದೂರ ಮಾಡ್ಕೊಳ್ಳೋಕೆ, ಬೇರೆಯವರು ಅವಮಾನಿಸಿದಂಥ, ನಿಮ್ಮನ್ನ ಕೀಳಾಗಿ ನೋಡಿದಂತಹ ಸಂದರ್ಭವನ್ನ ದೂರ ಮಾಡೋದಕ್ಕೋಸ್ಕರ ದೇವರು ಈಗ ನಿಮಗಾಗಿ ಮಾರ್ಚ್ ತಿಂಗಳು 19ರಿಂದ 24ನೇ ತಾರೀಕಿನ ಒಳಗೆ ಒಬ್ಬ ಹೊಸದಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಕೆ ಅಕ್ಷರದಿಂದ ವ್ಯಕ್ತಿಯಾಗಿರ್ತಾರೆ. ಅವರು ನಿಮಗೆ ಸ್ನೇಹವಾಗಿರ್ಬೋದು ಅಥವಾ ಪ್ರೇಮವಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಸಂಬಂಧಿ ಆಗಿರ್ಬಹುದು, ದೂರದ ಸಂಬಂಧಿ ಆಗಿರ್ಬೋದು, ಕೆಲಸದ ಸ್ಥಳದಲ್ಲಿ ಭೇಟಿಯಾಗಬಹುದು. ಒಟ್ಟಾರೆಯಾಗಿ ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು. ಜನರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿರುವಂತಹ ವೃಷಭ ರಾಶಿಯವರಿಗೆ ಈಗ ಎಲ್ಲ ತಪ್ಪುಗಳ ಅರಿವಾಗುತ್ತೆ. ನಿಮ್ಮ ಜೀವನದಲ್ಲಿ ಎದ್ದು ಬದುಕಲು ಮತ್ತು ದೃಢವಾಗಿ ನಿಂತುಕೊಳ್ಳಲು ಆ ವ್ಯಕ್ತಿ ಸಹಾಯ ಮಾಡ್ತಾರೆ. ಆ ದೃಢ ಸಂಕಲ್ಪವು ಅವರನ್ನ ಮುಂದೆ ಸಾಗಿಸುವಂತಹ ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅವರು ತಮ್ಮದೇ ಆದ ಯಶಸ್ಸಿನ ಮೂಲಕ ಅವರಿಗೆ ಉತ್ತಮವಾದ ಉತ್ತರವನ್ನು ಕೊಡಲು ಬಯಸ್ತಾರೆ. ಅವರಲ್ಲಿ ಸೋಲನ್ನು ಒಪ್ಪಿಕೊಳ್ಳುವಂತಹ ಸ್ವಭಾವವೇ ಇರೋದಿಲ್ಲ. ಎಲ್ಲ ರೀತಿಯ ತೊಂದರೆಗಳನ್ನು ಹೊಡೆದು ತಳ್ಳಿ ಹಾಕಿ ಮುಂದಕ್ಕೆ ಹೋಗುವಂತಹ ಗುಣ. ಗೋಡೆಗೆ ಹೊಡೆದ ಚೆಂಡು ಕಷ್ಟಗಳನ್ನು ಮತ್ತು ಅವಮಾನಗಳನ್ನು ಎದುರಿಸಿ ಬೇಗನೆ ಪುಟಿದೇಳುವಂತೆ ಅವರು ಕೂಡ 2ರಷ್ಟು ವೇಗವಾಗಿ ಮತ್ತು 2ರಷ್ಟು ಕಷ್ಟಪಟ್ಟು ಬಲದಿಂದ ಮೇಲೇಳುತ್ತಾರೆ. ಇದಕ್ಕೆಲ್ಲ ಕಾರಣ ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿಯ ಆಗಮನ. ಅವರು ನಿಮಗೆ ಹೊಸದನ್ನ ಕಲಿಸಿಕೊಡ್ತಾರೆ ಮತ್ತು ಪ್ರತಿ ಬಾರಿಯೂ ಕೂಡ ಬಲಶಾಲಿಯಾಗಿ ಹೇಗೆ ಹೇಳುವುದು, ಬದುಕುವುದು ಅವರ ಅಭ್ಯಾಸವನ್ನ ಮಾಡಿಸಿಕೊಡ್ತಾರೆ. ಜೀವನದಲ್ಲಿ ಒಂದು ಸ್ಫೂರ್ತಿದಾಯಕ ಪಾಠವನ್ನ ವೃಷಭ ರಾಶಿಯರು ಆ ವ್ಯಕ್ತಿಯಿಂದ ಕಲಿತ ನಂತರ ಭೂಮಿಯ ಅಂಶದ ಸಂಕೇತವಾಗಿರುವಂತಹ ಅಧಿಪತಿ, ಸೌಂದರ್ಯ ಅಂಶ ಮತ್ತು ಪ್ರೀತಿಯ ಅಧಿಪತಿ
ಸಂತೋಷ ಮತ್ತು ಭೂಮಿಯಷ್ಟೇ ತಾಳ್ಮೆ ಮತ್ತು ಸಹನಶೀಲತೆಯನ್ನು ಹೊಂದಿರ್ತಾರೆ. ಅದಕ್ಕಾಗಿಯೇ ದೇವರು ನಿಮಗೆ ಎಷ್ಟೇ ದೊಡ್ಡ ಸಮಸ್ಯೆ ಉದ್ಭವಿಸಿದರೂ ಕೂಡ ಪರಿಹಾರವನ್ನು ತಕ್ಷಣವೇ ಸೂಚಿಸದೇ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಮೂಲಕ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ತಿಳಿಸಿಕೊಡ್ತಾರೆ. ನೀವು ಯಾವುದನ್ನು ಕೂಡ ಯೋಚಿಸುವುದು ಅಥವಾ ಚಿಂತಿಸುವುದಕ್ಕೆ ಕಾರಣ ಇಲ್ಲ. ನೀವು ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ನಿರ್ಧರಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲಿಂದ ಪ್ರಾರಂಭವಾಯಿತು, ಅದಕ್ಕೆ ನಿಜವಾದ ಕಾರಣಗಳೇನು ಎಂಬುದನ್ನು ಕೆ ಅಕ್ಷರದ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾರೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ, ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾದ ಯೋಜನೆಯನ್ನು ಸಿದ್ಧಪಡಿಸುತ್ತಾರೆ. ಅವರಿಗೆ ಸಾಕಷ್ಟು ಲೌಕಿಕ ಜ್ಞಾನವಿರುತ್ತದೆ. ಅವರು ಸಮಸ್ಯೆಯನ್ನು ಮೇಲ್ನೋಟಕ್ಕೆ ನೋಡುವುದಿಲ್ಲ. ನಿಮ್ಮ ಮನಸ್ಸಿನ ಇರುವಂತಹ ಅವರ ಬೇರುಗಳಿಗೆ ಆಳವಾಗಿ ಹೋಗಿ ಅವುಗಳನ್ನು ಪರೀಕ್ಷೆ ಮಾಡ್ತಾರೆ. ಅದಕ್ಕಾಗಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳ ಪ್ರಾಯೋಗಿಕವಾಗಿರುತ್ತದೆ. ದೀರ್ಘಕಾಲದಿಂದ ಬಲಿ ಆಗಿರುವಂತಹ ನಿಮ್ಮನ್ನು ಎಲ್ಲ ರೀತಿಯ ಕೆಟ್ಟ ಪಿತೂರಿಗಳ ಒಳಪಡಿಸುವಂತಹ ಸಂಚುಗಳನ್ನು ಅವರ ಜೀವನದಲ್ಲಿ ಒಂದು ಭಾಗ. ಅದರ ಬೆಳವಣಿಗೆಯನ್ನು ನೋಡಲು ಎಲ್ಲರೂ ಕೂಡ ಈಗ ಕಾಯುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ. ನಿಮ್ಮನ್ನು ಅವಮಾನಿಸಿದಂಥವರು, ನಿಮ್ಮನ್ನು ದ್ವೇಷ ಮಾಡಿದಂಥವರು ಎಲ್ಲರೂ ಕೂಡ ನಿಮ್ಮ ಸುತ್ತಮುತ್ತಲೂ ಇದ್ದಾರೆ. ಆದರೆ ಈಗ ಆಶ್ಚರ್ಯಕರವಾದ ಘಟನೆ ಮತ್ತು ವಿಶೇಷವಾದ ಸಂದರ್ಭ ಉಂಟಾಗುತ್ತೆ. ನೀವು ಯಾರನ್ನ ಕೂಡ ನಂಬಬಾರದು. ಎಲ್ಲರೊಂದಿಗೂ ಕೂಡ ಜಾಗರೂಕರಾಗಿರಬೇಕು ಮತ್ತು ಯಾರೊಂದಿಗೆ ದೂರವಿರಬೇಕು ಎಂಬ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಸ ವ್ಯಕ್ತಿ ತಿಳಿಸಿಕೊಡ್ತಾರೆ. ಆರ್ಥಿಕವಾಗಿ ಜೀವನದಲ್ಲಿ ಅನೇಕ ರೀತಿಯ ಏರಿಳಿತಗಳನ್ನು ಎದುರಿಸಿರುತ್ತಾರೆ. ಕಷ್ಟಪಟ್ಟು ಸಂಪಾದಿಸಿದಂಥ ಹಣವನ್ನು ಹೆಚ್ಚಾಗಿ ಉಳಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಏಕೆ ಅಂತ ಅಂದರೆ ಅನಗತ್ಯವಾದ ಖರ್ಚುಗಳು, ವೆಚ್ಚಗಳು, ಬೇರೆಯವರಿಗೆ ಸಹಾಯ ಮಾಡುವಾಗ ನಷ್ಟಗಳು ಸಂಭವಿಸುತ್ತವೆ. ಹಣ ಬಂದ ತಕ್ಷಣ ನೀರಿನಂತೆ ಬಂದು ಹೋಗುತ್ತದೆ. ಇದರಿಂದಾಗಿ ಅವರು ಆಗಾಗ್ಗೆ ತೀವ್ರವಾದ ನಿರಾಸೆ ಮತ್ತು ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಾರೆ. ಆದರೆ ಹಣದ ವಿಚಾರದಲ್ಲಿ ಅವರಿಗೆ ಸಂಕಲ್ಪ ಮತ್ತು ದೃಢ ನಿರ್ಧಾರ ಇರೋದ್ರಿಂದ ಕಷ್ಟಪಟ್ಟು ಮತ್ತೆ ಬೇಗನೆ ಎಲ್ಲವನ್ನ ನಿರ್ಧಾರ ಮಾಡುವಂತಹ ಶಕ್ತಿ ಮತ್ತು ಹಣವನ್ನು ಸಂಪಾದನೆ ಮಾಡುವಂತಹ ಸೂಕ್ಷ್ಮವಾದ ಬುದ್ಧಿ ಇರುತ್ತದೆ. ಮಾನಸಿಕವಾಗಿ, ದೈಹಿಕವಾಗಿ ಅವರು ಬಹಳಷ್ಟು ಬುದ್ಧಿವಂತರು ಮತ್ತು ವಿಶೇಷವಾದ ಸ್ಥಿರ ಮತ್ತು ಸುರಕ್ಷಿತ ಜೀವನವನ್ನು ಬಲವಾಗಿ ಬಯಸುವಂತಹ ವ್ಯಕ್ತಿಗಳು. ಅದಕ್ಕಾಗಿ ಅವರು ಹಣವನ್ನು ಕಷ್ಟಪಟ್ಟು ಮತ್ತು ಕೆಲಸ ಮಾಡಲು ಕೂಡ ಹಿಂಜರಿಯೋದಿಲ್ಲ. ಹಲವಾರು ಬಾರಿ ಆರ್ಥಿಕವಾಗಿ ಸ್ಥಿರವಾದ ಅವರು ನಿರಂತರವಾಗಿ ತಮ್ಮ ಜೀವನವನ್ನು ಮತ್ತು ಅವರ ಸುತ್ತಲಿನವರ ಜೀವನವನ್ನು ಆರಾಮದಾಯಕವಾಗಿ ಮಾಡಲು ಪ್ರಯತ್ನಿಸ್ತಾರೆ. ಅವರು ತಮ್ಮ ಸ್ವಂತ ಸಂತೋಷದಲ್ಲಿ ಸಂತೋಷವನ್ನು ಹುಡುಕೋದಿಲ್ಲ. ಕುಟುಂಬದವರ ಸಂತೋಷದಲ್ಲಿ ಮತ್ತು ನೆಮ್ಮದಿಯಲ್ಲಿ ಅವರು ಯಾವಾಗಲೂ ಜೊತೆಯಾಗಿರ್ತಾರೆ. ಈಗ ಹೊಸ ವ್ಯಕ್ತಿ ನಿಮಗೆ ಜೀವನದ ಅತ್ಯುತ್ತಮವಾದ ಪಾಠಗಳನ್ನು ತಿಳಿಸಿಕೊಡ್ತಾರೆ. ನಿಮ್ಮ ಸಂತೋಷ ಎಷ್ಟು ಮುಖ್ಯ, ನಿಮ್ಮ ಆರೋಗ್ಯ ಎಷ್ಟು ಮುಖ್ಯ, ನೀವು ನಿಮ್ಮ ಆರೋಗ್ಯದ ಮೇಲೆ ಎಷ್ಟು ಗಮನವನ್ನು ಕೊಡಬೇಕು, ಉತ್ತಮವಾದ ವಿಶೇಷವಾದ ಸ್ಥಾನಮಾನ ಸಿಗುವಂತಹ, ನಿಮ್ಮ ಮಾತಿಗೆ ಹೆಚ್ಚು ಬೆಲೆ ಸಿಗುವಂತಹ ಹೊಸ ಅದೃಷ್ಟದ ಪ್ರಯತ್ನಗಳಿಗೆ ಕೈ ಹಾಕುವಂತಹ ಸಮಯ ಇದಾಗಿರುತ್ತದೆ. ನೀವು ನಿರೀಕ್ಷೆ ಮಾಡೋದಕ್ಕಿಂತ ಬೆಟರ್ ಆದ ಉತ್ತಮವಾದ ಅವಕಾಶಗಳನ್ನು ಪಡೆದುಕೊಳ್ತಾ ಹೋಗ್ತೀರಾ. ಇದಕ್ಕೆಲ್ಲ ಕಾರಣ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಮತ್ತು ದೈವಿಕ ಶಕ್ತಿಯ ವಿಶೇಷವಾದ ಆಶೀರ್ವಾದವಾಗಿರುತ್ತದೆ. ಈಗ ನೀವು ಇಷ್ಟಪಡ್ತಿರುವಂತಹ ಕೆಲಸ ನಿಮ್ಮ ಹತ್ರ ಇರುತ್ತೆ, ಅದೃಷ್ಟ ಜೊತೆಗಿರುತ್ತೆ, ಆರೋಗ್ಯ ಕೂಡ ಇರುತ್ತೆ. ಬಹಳ ದಿನಗಳಿಂದ ಅನುಕೂಲವಾದ ಸಮಯ ಈಗ ಕೂಡಿ ಬರ್ತಾ ಇದೆ. ಮಾರ್ಚ್ 19ರಿಂದ 24ನೇ ತಾರೀಕಿನವರೆಗೂ ಕೂಡ ಉದ್ಯೋಗದಲ್ಲಿ ಸ್ಥಿರ ಆದಾಯ, ನಿಮ್ಮ ಆರೋಗ್ಯ ಸ್ಥಿತಿಯು ವಿಶೇಷವಾಗಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಕೆಲವು ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವಂತಹ ನೋವುಗಳು, ಬೆನ್ನು ನೋವು, ಮೊಣಕಾಲು ನೋವು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ನೀವು ಮಾನಸಿಕವಾಗಿ ಶಾಂತಿಯನ್ನು ಪಡೆದುಕೊಳ್ತೀರಾ, ದೈಹಿಕವಾಗಿ ಆರೋಗ್ಯವಂತರಾಗ್ತೀರಾ ಮತ್ತು ಯೋಗ ಧ್ಯಾನವನ್ನು ಮಾಡೋದು ವಿಶೇಷವಾಗಿ ಇದು ನಿಮಗೆ ಸುವರ್ಣ ಯುಗ ಎಂದು ಹೇಳಬಹುದು. ಹಣದಲ್ಲಿ ಇರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ, ತೊಂದರೆಗಳು ದೂರವಾಗುತ್ತದೆ. ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ನಿವಾಸ ಸ್ಥಾಪಿಸುತ್ತಾಳೆ. ನಿಮಗೆ ಬರಬೇಕಾಗಿದ್ದಂತಹ ಹಳೆಯ ಬಾಕಿಗಳು ಅನಿರೀಕ್ಷಿತವಾಗಿ ನಿಮಗೆ ನೀಡಬೇಕಾದಂತಹ ಹಣವು ಕೇಳದೆ ನಿಮ್ಮ ಕೈ ತಲುಪುತ್ತದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಒಂದಕ್ಕಿಂತ ಹೆಚ್ಚು ಹೊಸ ಮಾರ್ಗಗಳು ಉದ್ಭವಿಸುತ್ತವೆ. ನೀವು ಹಿಂದೆ ಮಾಡಿದಂತಹ ಸಣ್ಣ ಪುಟ್ಟ ಹೂಡಿಕೆಗಳು ಅನಿರೀಕ್ಷಿತವಾದ ದೊಡ್ಡ ಲಾಭವನ್ನು ಪಡೆಯೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆಲ್ಲ ಕಾರಣ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಬದಲಾವಣೆಯ ಉತ್ತಮವಾಗಿ ಕಾರಣವಾಗಿರುತ್ತೆ. ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ. ಮುಖ್ಯವಾಗಿ ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ನೀವು ಅಧಿಕ ಮಟ್ಟದ ಲಾಭವನ್ನು ಗಳಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಮ್ಮಲ್ಲಿ ಇರ್ತಕ್ಕಂತಹ ಒಂಟಿತನ, ಖಾಲಿತನ ಇವಾಗ ದೂರವಾಗುತ್ತದೆ. ನಿಮ್ಮ ಮನಸ್ಸು ಅದ್ಭುತವಾದ ಬದಲಾವಣೆಯತ್ತ ಸಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತದೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ದರೂ ಕೂಡ ಏನೋ ಒಂದು ಕೊರತೆ, ಮನಸ್ಸಿಗೆ ಅರ್ಥವಾಗದ ಒಂಟಿತನ, ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ದಾರಿ ಸಿಗದೇ ಇರುವಂತಹ ಸಮಯ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಬದಲಾವಣೆ ಸಮಯ ಹತ್ತಿರ ಬಂದಿದೆ. ಜ್ಯೋತಿಷ್ಯದ ಸೂಚನೆಗಳ ಪ್ರಕಾರ ನಿಮ್ಮ ಜೀವನಕ್ಕೆ
ಕೆ ಅಕ್ಷರದಿಂದ ಪ್ರಾರಂಭವಾಗುವ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶ ಸಂಭವಿಸುವಂತಹ ಯೋಗ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಸಾಮಾನ್ಯ ಪರಿಚಯವಾಗಿರೋದಿಲ್ಲ. ಮೊದಲ ಭೇಟಿಯಲ್ಲೇ ನಿಮಗೆ ಒಂದು ವಿಚಿತ್ರವಾದ ಆತ್ಮೀಯತೆ, ಹಿಂದಿನಿಂದಲೇ ಪರಿಚಯವಿದ್ದಂತಹ ಅನುಭವ ಉಂಟಾಗುತ್ತದೆ. ಆದ್ದರಿಂದ ಈ ಸಂಬಂಧ ಸ್ನೇಹದ ರೂಪವಾಗಿ ಶುರುವಾಗಬಹುದು, ಕೆಲಸದ ಮೂಲಕ ಶುರುವಾಗಬಹುದು, ಕುಟುಂಬದ ಪರಿಚಯವಾಗಿರಬಹುದು, ಅಥವಾ ಸಂಪೂರ್ಣವಾಗಿ ಅಪ್ರತ್ಯಕ್ಷವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸೋದು ಏನಂದರೆ, ಈ ವ್ಯಕ್ತಿ ಬಂದ ನಂತರ ನಿಮ್ಮ ಯೋಚನೆಗಳು ಬದಲಾಗುತ್ತದೆ. ನೀವು ಹಿಂದೆ ತೆಗೆದುಕೊಂಡ ನಿರ್ಧಾರವನ್ನು ಈಗ ಧೈರ್ಯವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮನಸ್ಸಿನ ಗೊಂದಲ ಕಡಿಮೆ ಆಗುತ್ತೆ, ನಿಮ್ಮ ಜೀವನದಲ್ಲಿ ಸ್ಪಷ್ಟತೆಯನ್ನು ಕಾಣಲು ಶುರುವಾಗುತ್ತದೆ. ಒಟ್ಟಾರೆಯಾಗಿ ಕೆ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕೇವಲ ಸಂಗಾತಿ ಅಥವಾ ಸ್ನೇಹಿತ ಮಾತ್ರವಲ್ಲ, ಅವರು ನಿಮ್ಮೊಳಗಿನ ಮಲಗಿರುವಂತಹ ಶಕ್ತಿಯನ್ನು ಎಚ್ಚರಗೊಳಿಸುವಂತಹ ವ್ಯಕ್ತಿಯಾಗಿರ್ತಾರೆ. ನೀವು ಹಲವು ವರ್ಷಗಳಿಂದ ಹೊತ್ತುಕೊಂಡ ನೋವು, ಮೋಸ, ನಿರಾಸೆ ಇವೆಲ್ಲವನ್ನ ಮರೆತು ಮುಂದೆ ಸಾಗಲು ಪ್ರೇರಣೆಯನ್ನು ನೀಡುವಂಥವರು ಇವರೇ ಆಗಿರುತ್ತಾರೆ. ವೃಷಭ ರಾಶಿಯವರೇ ಸಾಮಾನ್ಯವಾಗಿ ತಮ್ಮ ನೋವನ್ನು ಯಾರಿಗೂ ಹೇಳದೆ ಒಳಗೆ ಇಟ್ಟುಕೊಳ್ಳುವ ಸ್ವಭಾವದವರು. ಆದರೆ ಈ ವ್ಯಕ್ತಿ ಮುಂದೆ ನೀವು ನಿಮ್ಮ ನಿಜವಾದ ಮನಸ್ಸನ್ನು ತೆರೆಯಲು ಪ್ರಾರಂಭಿಸುತ್ತೀರಾ. ಅವರ ಮಾತುಗಳು ನಿಮಗೆ ಧೈರ್ಯ ಕೊಡುತ್ತದೆ, ಅವರ ಉಪಸ್ಥಿತಿ ನಿಮ್ಮ ಜೀವನಕ್ಕೆ ಶಾಂತಿಯನ್ನು ತರುತ್ತದೆ. ಇದರಿಂದ ನಿಮ್ಮ ನಿರ್ಧಾರದಲ್ಲಿ ಸ್ಥಿರತೆ ಬರುತ್ತದೆ ಮತ್ತು ನೀವು ಮಾಡುವ ಕೆಲಸದಲ್ಲಿ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ. ಈ ವ್ಯಕ್ತಿಯ ಆಗಮನದ ನಂತರ ನಿಮ್ಮ ಜೀವನದಲ್ಲಿ 3 ಪ್ರಮುಖವಾದ ಬದಲಾವಣೆಗಳು ಸಂಭವಿಸುತ್ತವೆ. ಮೊದಲನೆಯದು ಮಾನಸಿಕವಾಗಿ ಬದಲಾವಣೆ. ನೀವು ಹಿಂದೆ ಭಯ ಪಡುವಂತಹ ವಿಷಯಗಳನ್ನು ಧೈರ್ಯವಾಗಿ ಎದುರಿಸ್ತೀರಾ. ಎರಡನೇದು ಆರ್ಥಿಕವಾಗಿ ಬೆಳವಣಿಗೆ. ಅವರ ಸಲಹೆ ಅಥವಾ ಪ್ರೇರೇಪಣೆಯಿಂದ ನೀವು ಹೊಸ ಅವಕಾಶವನ್ನು ಹಿಡಿಯುವ ಸಾಧ್ಯತೆ ಇದೆ. ಉದ್ಯೋಗ, ವ್ಯವಹಾರ ಅಥವಾ ಹೊಸ ಯೋಜನೆಯಲ್ಲಿ ಪ್ರಗತಿ, ಸಮತೋಲನ. ನೀವು ಹೆಚ್ಚು ಶಾಂತವಾಗಿರ್ತೀರಾ, ಕೋಪ ಕಡಿಮೆ ಆಗುತ್ತೆ ಮತ್ತು ಸಂಬಂಧಗಳಲ್ಲಿ ಹೊಸ ದೃಷ್ಟಿಕೋನವನ್ನು ನೋಡೋದನ್ನು ಕಲಿತುಕೊಳ್ತೀರಾ. ದೇವರು ಕೆಲವರನ್ನ ನಮ್ಮ ಜೀವನಕ್ಕೆ ಕಾರಣವಿಲ್ಲದೆ ಕಲಿಸೋದಿಲ್ಲ ಎಂದು ಹೇಳುತ್ತಾರೆ. ಅದೇ ರೀತಿ ಈ ಕೆ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಕರ್ಮಫಲದ ಫಲವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಹೊತ್ತು ತರುತ್ತಿದ್ದಾರೆ. ಈ ಸಂದರ್ಭ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ, ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ. ವೃಷಭ ರಾಶಿಯವರು ಕೆಲವೊಮ್ಮೆ ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಎಲ್ಲರನ್ನ ಕೂಡ ನಂಬುವಂತಹ ವಿಶೇಷವಾದ ಸ್ವಭಾವವನ್ನು ಹೊಂದಿರ್ತಾರೆ. ಆರಂಭದಲ್ಲಿ ಎಲ್ಲವೂ ಕೂಡ ತಕ್ಷಣವೇ ಹಂಚಿಕೊಳ್ಳಬೇಡಿ, ಸಮಯ ತೆಗೆದುಕೊಳ್ಬೇಕು. ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಬೇಕು. ನಿಧಾನವಾಗಿ ಬೆಳೆದ ಸಂಬಂಧವೇ ದೀರ್ಘಕಾಲ ಉಳಿದುಕೊಳ್ಳುತ್ತದೆ. ಈ ಸಹನೆಯನ್ನು ನಡೆದುಕೊಂಡರೆ ಈ ಪರಿಚಯ ನಿಮ್ಮ ಜೀವನದ ತಿರುವಾಗಬಹುದು. ಹಿಂದೆ ಮುಚ್ಚಿದ ದಾರಿಗಳು ತೆರೆದುಕೊಳ್ಳಬಹುದು, ನಿಂತಿದ್ದ ಕೆಲಸಗಳು ಚಾಲನೆ ಪಡೆದುಕೊಳ್ಳಬಹುದು ಮತ್ತು ನೀವು ನಿಮ್ಮ ನಿಜವಾದ ಗುರಿಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತದೆ. ಈ ವ್ಯಕ್ತಿ ಬಂದ ನಂತರ ನೀವು ಗಮನಿಸುವ ದೊಡ್ಡ ಬದಲಾವಣೆ ಏನೆಂದರೆ, ನಿಮ್ಮ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ಏಕೆ ನನ್ನ ಜೀವನ ಹೀಗಾಯಿತು ಅಂತ ಕೇಳುತ್ತಿದ್ದವರು ಇನ್ನು ಉತ್ತಮವಾಗಿ ಹೇಗೆ ಬದುಕುವುದು ಎಂದು ಯೋಚಿಸಲು ಶುರು ಮಾಡ್ತೀರಾ. ನಿಮ್ಮ ಆತ್ಮಶಕ್ತಿ ಹೆಚ್ಚುತ್ತದೆ, ದೇವರ ಮೇಲೆ ನಂಬಿಕೆ ಗಟ್ಟಿಯಾಗುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲು ಪ್ರಾರಂಭವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗುವ ಸಾಧ್ಯತೆ ಇದೆ ಅಥವಾ ಜೀವನ ಪೂರ್ತಿ ನಿಮ್ಮ ಬೆಂಬಲವಾಗುವ ಆತ್ಮೀಯ ಸ್ನೇಹಿತನಾಗಬಹುದು. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಪ್ರವೇಶ ಮಾಡಿದಾಗ ಅದನ್ನು ಸಾಮಾನ್ಯ ಘಟನೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ ಪರೀಕ್ಷೆಗಾಗಿ, ಕೆಲವರು ಪಾಠಕ್ಕಾಗಿ, ಆದರೆ ಕೆಲವರು ಮಾತ್ರ ನಮ್ಮ ಬದುಕನ್ನು ಬದಲಾಯಿಸಲು ಬರುತ್ತಾರೆ. ಕೆ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅದೇ ರೀತಿಯ ದೈವಿಕ ಸಂಪರ್ಕವಾಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸನ್ನು ತೆರೆಯಿರಿ, ಆದರೆ ವಿವೇಕವನ್ನು ಕಾಪಾಡಿಕೊಳ್ಳಿ. ದೇವರು ಸಮಯ ಬಂದಾಗ ಎಲ್ಲವನ್ನ ಸರಿಪಡಿಸುತ್ತಾರೆ. ಉತ್ತಮವಾದ ಜನರನ್ನು ನಮ್ಮ ದಾರಿಗೆ ಕಳಿಸುತ್ತಾನೆ. ಆ ಸಮಯ ಈಗ ನಿಮ್ಮ ಕಡೆ ನಿಧಾನವಾಗಿ ಬರುತ್ತಿದೆ ಮತ್ತು ಬಹುಶಃ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗಲು ಸಿದ್ಧವಾಗ್ತಿದೆ. ಖಂಡಿತವಾಗಿ ವೃಷಭ ರಾಶಿಯವರೇ, ಮೊದಲ ಬದಲಾವಣೆ ನಿಮ್ಮ ಮನಸ್ಸಿನೊಳಗೆ ನಡೆಯುತ್ತದೆ. ನೀವು ಹಿಂದೆ ಅನುಭವಿಸಿದಂತಹ ಗೊಂದಲ, ಒಂಟಿತನ ಮತ್ತು ನಿರಾಶೆ ಭಾವನೆ ನಿಧಾನವಾಗಿ ಕಡಿಮೆಯಾಗುತ್ತೆ. ಈ ವ್ಯಕ್ತಿಯ ಮಾತುಗಳು ಅಥವಾ ಅವರ ಇರುವಿಕೆ ನಿಮಗೆ ಒಂದು ವಿಚಿತ್ರವಾದ ಶಾಂತಿಯನ್ನು ಕೊಡುತ್ತದೆ. ನೀವು ಯಾರಿಗೂ ಕೂಡ ಹೇಳಿಕೊಳ್ಳದ ನೋವನ್ನು ಇವರ ಮುಂದೆ ಹೇಳಲು ಮನಸ್ಸಾಗುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಲವಾದ ಒಂದು ಶಕ್ತಿಯ ರೂಪಕವಾಗಿರ್ತಾರೆ. ಆದರೆ ನೀವು ಅವರ ಬಗ್ಗೆ ಅನುಮಾನ ಪಟ್ಟ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗಬೇಕು, ನೆಮ್ಮದಿಯನ್ನು ಪಡೆದುಕೊಳ್ಬೇಕು ಅಂದರೆ ಖಂಡಿತವಾಗಿ ಇವರ ಜೊತೆಗೆ ನಿಮ್ಮ ಸಂಬಂಧ ಬಲಪಡಿಸಬೇಕು ಅಂತಂದರೆ ನೀವು ಈ ಸಮಯದಲ್ಲಿ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅವರ ಜೊತೆ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರ ಜೊತೆಗೆ ನೀವು ವರ್ತಿಸುವಾಗ ಹಾಸ್ಯವನ್ನು ಮಾಡೋದಾಗಲಿ, ಅನುಮಾನವನ್ನು ಪಡೋದಾಗಲಿ ಮಾಡಬಾರ್ದು.
ಇದರಿಂದ ನಿಮ್ಮ ಮತ್ತು ಅವರ ಸಂಬಂಧ ಹೆಚ್ಚು ಕಾಲ ಬರೋದಿಲ್ಲ ಮತ್ತು ನೀವು ಪರಿತಪಿಸಿದರೆ ಪಶ್ಚಾತ್ತಾಪ ಪಟ್ಟರೆ ಯಾವುದು ಕೂಡ ಸರಿ ಹೋಗೋದಿಲ್ಲ. ಆದ್ದರಿಂದ ಎಚ್ಚರಿಕೆಯಿಂದ ಈ ಒಂದು ಸಮಯವನ್ನು ನಿರ್ವಹಿಸಿ ನಿಮ್ಮ ಜೀವನದಲ್ಲಿ ಆಗುವಂತಹ ದೊಡ್ಡ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದು ಹೆಜ್ಜೆಯನ್ನು ಸೂಕ್ಷ್ಮ ಮತ್ತು ನಂಬಿಕೆಯಿಂದ ಇಡಿ. ದೇವರು ನಿಮ್ಮ ಜೊತೆಗಿರ್ತಾರೆ. ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಈ ಸಮಯ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳುವಂಥ ಅಮೋಘವಾದ ಸುವರ್ಣ ಅವಕಾಶ. ಅಷ್ಟೇ ಅಲ್ಲದೆ ಮಾರ್ಚ್ ತಿಂಗಳು 2026 ಯುಗಾದಿ ನಂತರದ ಸಂದರ್ಭ ವೃಷಭ ರಾಶಿಯವರ ಜೀವನದ ಬಾಳನ್ನು ಬೆಳಕು ಮಾಡುವಂತಹ ವಿಶೇಷವಾದ ಪರಿಸ್ಥಿತಿಯನ್ನು ನಿರ್ಮಿಸುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಅದ್ಭುತವಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟು ಎಲ್ಲ ಕೆಲಸವನ್ನು ನಿರ್ವಹಿಸುವಾಗ ಕೂಡ ನಿಮ್ಮ ಮೇಲೆ ನಿಮಗೆ ಹೆಚ್ಚು ಗಮನವಿರಬೇಕು ಮತ್ತು ನಿಮ್ಮ ಜೀವನವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎನ್ನುವಂತಹ ಸಂಪೂರ್ಣವಾದ ಆಲೋಚನೆಯನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಇದೇ ಒಂದು ಮಾರ್ಚ್ ತಿಂಗಳಿಂದ ಬರಮಾಡಿಕೊಂಡು ದೇವರ ಕೃಪೆಗೆ ಕೂಡ ಪಾತ್ರರಾಗುವಂತಹ ವೃಷಭ ರಾಶಿಯವರ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.